ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ತನಿಖೆ ಚುರುಕಾಗಿದೆ. ಆರೋಪಿ ವಿಶ್ವನನ್ನ ಸ್ಥಳಕ್ಕೆ ಕರೆಕೊಂಡು ಬಂದು ಮಹಜರು ನಡೆಸಿದೆ ಸಿಐಡಿ ಟೀಮ್. ಮೃತ ಅಂಜಲಿ ಮನೆಯಲ್ಲಿ ಆರೋಪಿಯ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಹುಬ್ಬಳ್ಳಿಯ ವೀರಾಪುರ ಓಣಿಯ ವಿವಿಧೆಡೆ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗಿದೆ. ಸತತ 2 ಗಂಟೆಗಳಿಂದ ಚಾಕುವಿಗಾಗಿ ಸಿಐಡಿ ಹುಡುಕಾಡಿದೆ. ಸ್ಥಳ ಮಹಜರು ಸಂದರ್ಭದಲ್ಲಿ ಅಂಜಲಿ ಸಹೋದರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆರೋಪಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಕುಟುಂಬ ಸದಸ್ಯರು. ಇದೇ ಮನೆಗೆ ನುಗ್ಗಿ ವಿಶ್ವ ಅಲಿಯಾಸ್ ಗಿರೀಶ್ ಸಾವಂತ್ ಚುಚ್ಚಿ ಮರ್ಡರ್ ಮಾಡಿರೋದು ಅಂಜಲಿಯನ್ನು ಸ್ಥಳಕ್ಕೆ ಸದ್ಯ ಆತನನ್ನು ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಲಾಗಿದೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು. ಸ್ಥಳ ಮಹಜರಿಗೆ ಆರೋಪಿಯನ್ನು ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅಂಜಲಿ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರು ನಮ್ಮ ಜೋಡಿ ಮಾತಾಡಿಲ್ರಿ, ಆ ಹುಡುಗ ಅಷ್ಟ ಮಾತಾಡ್ಸ್ಯಾರ. ಅವ್ನು ನಮ್ಮ ಅಕ್ಕನ ಕೊಂದವ್ನ ಅಷ್ಟ ಮಾತಾಡ್ಸ್ಯಾರ. ಹೆಂಗೆ ಮಾಡಿದೆ ಅಂತ. ಇಲ್ಲ ರೀ, ನಾ ಬಂದು ಬಾಗ್ಲ ಬಡ್ದೆ ರೀ, ಬಾಗ್ಲ ತಗಲಕ್ಕಿ ಅದಕ್ಕೆ ಇದನ್ನ ಮದುವೆ ಮಾಡ್ಕೋತೇನಂತ ಅವ್ರ ಅಮ್ಮಗೆ ಹೇಳ್ಕ ಅವ್ರ ಅಮ್ಮ ಬ್ಯಾಡ ಅಂತ ಅಂದ್ಲು ರೀ. ನಾ ಮಾಡಿಲ್ಲ, ಅವ್ನು ಪ್ರೀತಿ ಮಾಡಿಲ್ಲ ಅಂತ ಆಕಿ ಹೇಳಿದ್ದಕ್ಕೆ ನಾ ಚುಚ್ಚೇನ್ರಿ ಆಕಿಗೆ ಅಂತಂದಾರಿ. ಅಂದು ನಾ ಹೆಂಗೆ ಓದೀನಿ ಅಂತ ಕೇಳಿದ್ರೆ ಅವ್ರ ಅಮ್ಮಾರು ಮಕ್ಕೊಂಡಿದ್ದೀರಿ, ಇವ್ರು 3 ಮಂದಿ ಅಕ್ಕ ತಂಗರು ಅಷ್ಟೇ ಇದ್ದಿದ್ರು. ಅಮ್ಮನ ಮೇಲೆ ಹಿಂಗೆ ಜಿಗಿದು ಹೋಗೇನ್ರಿ ನಾ ಅಂತಂದ. ನಮ್ಮ ಅಕ್ಕ ತೆಗ್ದಾಳ್ರಿ ಬಾಗ್ಲ, ನಾವು 3 ಮಂದಿ ಇದ್ವಿ ಅಂತ. ನಮ್ಮ ಅಮ್ಮಾರು ಮಕ್ಕೊಂಡಿದ್ರಂತ ನಾವು 3 ಮಂದಿ ಇದ್ವಿ ನಾ ಅಂತನ್ರಿ. ಶಿಕ್ಷೆ ಕೊಡ್ಬೇಕ್ರಿ, ಏನು ಅವ್ರಿಗೆ ಶಿಕ್ಷೆ ಕೊಡಂತ ಹೇಳತ್ತೇನ್ರಿ. ಗಲ್ ಶಿಕ್ಷೆ ಕೊಡ್ಬೇಕ್ರಿ ಅವ್ರಿಗೆ. ಅವ್ರು ನಮ್ಮ ಜೋಡಿ ಮಾತಾಡೇ ಇಲ್ಲ ರೀ. ನಮಗೆ ಸಿಟ್ಟು ಬಂದು ನಾವೇ ಒದ್ರಾಡಿದೀವ್ರಿ. ಅವ್ರು ಬೈದಾಡಿದ್ದಕ್ಕೆ ಬೈದ್ರಷ್ಟ. ತಡ್ರಿ ಅಮ್ಮ, ನಮ್ದು ಎನ್ಕ್ವೈರಿ ಮಾಡ್ಬೇಕು, ನೀವು ಅಷ್ಟು ಇದು ಮಾಡಿದ್ರೆ ನಾವು ಹೆಂಗೆ ಇದು ಮಾಡೋಣ ಅಂತ. ಕಳೆದ ಮೇ 15ರಂದು ನಡೆದಂಥ ಅಂಜಲಿ ಅಂಬಿಗೇರರ ಹತ್ಯೆಯಿಂದ ಈ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 62ನೇ ವಾರ್ಡ್ನಲ್ಲಿ ಬರ್ತಕ್ಕಂಥ ಏರಿಯಾ ವೀರಾಪುರೋಣಿಯಲ್ಲಿ ನಡೆದಂಥ ಘಟನೆ. ಈಗಾಗಲೇ ಅದನ್ನೆಲ್ಲ ರಾಜ್ಯವ್ಯಾಪ್ತಿ ಮತ್ತು ದೇಶವ್ಯಾಪ್ತಿ ಕೂಡ ಈಗಾಗಲೇ ಎಲ್ಲ ಸಂಘಟನೆಗಳು ಮತ್ತು ಜಾತ್ಯತೀತ ಪಕ್ಷಾತೀತ ಹೋರಾಟ ಕೂಡ ಮಾಡಿದರು. ಅದರಿಂದ ಈಗ ರಾಜ್ಯ ಸರ್ಕಾರ ಕೂಡ ಗೃಹ ಮಂತ್ರಿಗಳು ನಿವಾಸಕ್ಕೆ ಬಂದು ಆ ಒಂದು ಪ್ರಕರಣ ಕೂಡ CIDಗೆ ಹಸ್ತಾಂತರ ಮಾಡಿದರು. ನನ್ನ ಮಗಳ ಹತ್ಯೆ ಆದರೂ ಕೂಡ ಅದನ್ನು ಕೂಡ CIDಗೆ ಕೊಟ್ಟಿದ್ದಾರೆ. 2 ಪ್ರಕರಣ ಸೇಮ್ ಇರೋದ್ರಿಂದ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೂಡ ಕೊಡಬೇಕು ಮತ್ತು ತ್ವರಿತಗತಿಯಲ್ಲಿ ನ್ಯಾಯ ದೊರಕುವಂಥ ಸಂದೇಶ ಇರ್ತೈತಿ. ಅದರಿಂದ ಅವರಿಬ್ಬರಿಗೂ ಕೂಡ ಗಲ್ ಶಿಕ್ಷೆ ಆಗಬೇಕು ಮತ್ತು ಈ ರೀತಿ ಕೃತ್ಯ ಹುಬ್ಬಳ್ಳಿ ಧಾರವಾಡದಲ್ಲಿ ನಡಿಬಾರ್ದು. ಉತ್ತರ ಕರ್ನಾಟಕದಲ್ಲಿ ಮತ್ತು ರಾಜ್ಯಾದ್ಯಂತ ಎಲ್ಲಿಯೂ ಕೂಡ ಇಂಥ ಕೃತ್ಯ ನಡೀಲಾರ್ದಂಗೆ ಪೊಲೀಸ್ ಇಲಾಖೆ ಎಚ್ಚೆತ್ತು ವಹಿಸ್ಬೇಕು ಮತ್ತು ಅವ್ರದ್ದು ರೌಂಡ್ಸ್ ಜಾಸ್ತಿ ಆಗಬೇಕು. ಈಗಾಗಲೇ ಈ ಭಾಗ ನಮ್ಮ ವೀರಾಪುಣಿ ಭಾಗ ಆಗಲಿ, ಗಂಟಿಕೆರೆ ಆಗಲಿ ಮತ್ತು ಈ ಕಡೆ ಎಲ್ಲ ಮಂಗಳಾರಪೇಟೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ನಾಗರಿಕರ ಸಮಾಜ. ಈಗ ನಾಗರಿಕರಿಗೆ ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ಕಾಲೇಜ್ನಲ್ಲಿ ಸಾಕಷ್ಟು ಮತ್ತೆ ಅವಾಂತರ ಆಗ್ತಾ ಇದ್ದಾವೆ, ಅದನ್ನು ಕೂಡ ತಾವು ಕಡಿವಾಣದಿಂದ ಶಿಕ್ಷಣ ಇಲಾಖೆ ಮೀಟಿಂಗನ್ನು ತಗೋಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.